ತಪ್ಪಕ್ಕೆ ಬರ್ಬೇಕಂದ್ರೆ ನಂದು ಪುಣ್ಯ ಬೇಕು. ಈ ಊರಿಗೆ ಬರ್ಬೇಕಂದ್ರೆ ನನಗೆ ಪುಣ್ಯ ಬೇಕು. ಈಗಾಗಲೇ ಸಾಕಷ್ಟು ಗಡಿಗೆ ತಯಾರಾಗ್ಯಾವ. ಚಲೋ ಬೆಂದು ಅದು ಗಡಿ ಹೊರಗೆ ಬರ್ಬೇಕಾದ್ರೆ ಚೆನ್ನಾಗಿ ಬೇಯಿಸ್ಬೇಕು. ಕುಂಬಾರ ಗೋರ ಕುಂಬಾರ ಜ್ಞಾನದೇವ್ರ ಸಂತರು ಪಾದಯಾತ್ರೆ ಹೊಂಟಿರ್ಬೇಕಾದ್ರೆ ಜ್ಞಾನದೇವ್ರ ಮನೆಗೆ ಬಂದಾಗ ಗೋರ ಕುಂಬಾರ ಇಷ್ಟೆಲ್ಲ ಹಿಂದೆ ಬಂದ ಹಿಂಬಾಲಕರು ಯಾವ ಗಡಿಗೆ ಬೆಂದವನು ಒಂದರೆ ಭಕ್ತಿ ತುಂಬಿಕೊಂಡು ಶುದ್ಧ ಆಗ್ಯಾವ ನೋಡು ಅಂತೀರು. ಅವ ಹೇಳಿದ ನಾ ಹೆಂಗ್ ನೋಡ್ಲಿ ಎಂದ. ನೀ ಗಡಿಗೆ ತಯಾರು ಮಾಡ್ತೇಪ್ಪ, ಗಡಿಗೆ ಸುಟ್ಟಾದ ಮೇಲೆ ಅವ್ರು ಪರೀಕ್ಷೆ ಮಾಡ್ತೀವಿ. ಹೆಂಗ ಬಡಗಿಲಿ ಹೊಡೆದು ಕಟ್ಟಿಗೆಲಿ ಪಳಿಲಿ ಹೊಡೆದು ನೋಡ್ತಿ ಟಂಗ್ ಅಂದ್ರೆ ಅದು ಹುಟ್ಟದಂತ ಅರ್ಥ. ಅದು ಡಗ್ ಅಂತ ಕೇಳ್ತೀವಿ, ಸುದ್ದಿ ಇಲ್ಲ ಆಗಿಲ್ಲ ಅಂತ. ಆಯ್ತ್ರಿ ಅಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಶಿಷ್ಯರು ಕುದುರಿಸಿ ಒಬ್ಬೊಬ್ಬರನಾಗಿ ಕೆಳಗೆ ಕಟ್ಟಿಗೆಲಿ ಪಳಿಲಿ ಹೊಡಿತಾರ. ಇದು ಬೆಂದದ, ಇದು ಬೆಂದಿಲ್ಲ ಅಂತ. ಅವತ್ತು ಜ್ಞಾನದೇವ್ರು ಕೂತಿರ್ತಾರ, ಅವ್ರಿಗೆ ಹೊಡ್ಯಾಕ ಹೋಗ್ತಾನೆ. ಅಂತಾರ ಅವರು ರಾಜರು ಲೆಕ್ಕಿದ್ರು, ಶ್ರೇಷ್ಠ ಗುರುಗಳಾಗಿದ್ರು. ನನಗ್ಯಾಕೆ ಹೊಡಿತೇವ್ರು ಅವಾಗ ಇದು ಬೆಂದಿಲ್ಲ ಗುರುಗಳೇ ಅಂತ ಅಂದ್ರೆ ಅವ್ರು ಸಿಟ್ಟು ಬಂದ್ಬಿಡ್ತದ. ಹಂಗಂದ್ರೆ ನಾನು ಏನ್ ಮಾಡಬೇಕು? ಇದಕ್ಕಾಗಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಅಂತ ಮಹಾತ್ಮರನ್ನೇ ಪರೀಕ್ಷೆ ಮಾಡಿ ನಾವೆಲ್ಲ ಬೆಂದ ಗಡಿಗೆ ಆಗಬೇಕಂದ್ರೆ ಕೇವಲ 10 ದಿವಸದಲ್ಲಿ ಖಂಡಿತ ನಾವು ಈ ಎಲ್ಲ ಜಗತ್ತಿನಲ್ಲಿ ಈ ಗುರುಗಳೇನು ತಪಸ್ಸಿಂದ ನಾವು ಉದ್ಧಾರ ಆಗ್ಬೇಕು, ಶಿವನ ಕಾಣಬೇಕಂತ. ಶಿವ ಹಂಗೆ ಕಾಣಂಗಿಲ್ಲ, ಪರಮಾತ್ಮ ಹಂಗೆ ಕಾಣಂಗಿಲ್ಲ. ಒಳಗಿದ್ದಾನೆ ಹೆಂಗ ನಾನು ಮಾತ್ರ ಕೊನೆಯದಾಗಿ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಎಲ್ಲರೂ ಕೂತು ಕಿವಿಯಿಂದ ಕೇಳಕತ್ತೀರ ನನ್ನ ಮಾತನ್ನ, ಕಿವಿಯಿಂದ ಕೇಳಕತ್ತೀರ ಅಂದ್ರೆ ಕೇಳುವಂತ ಒಳಗೊಬ್ಬವ ಶಕ್ತಿ ಕೊಟ್ಟು ನಮ್ಮ ಕೇಳುವಂತ ಕಿವಿಗೆ ಶಕ್ತಿ ಕೊಟ್ಟಾನಂತ ಕಿವಿ ಕೇಳಕತ್ತಾವ. ಕಣ್ಣು ನೋಡಾಕತ್ತಾವ ಕಣ್ಣಿನಿಂದ ಒಳಗೊಂದು ಶಕ್ತಿ ನೋಡುವಂತ ಹೇಳಕತ್ತದಂತ ಕಣ್ಣು ನೋಡಾಕತ್ತದ. ಮಾತಾಡುವಪ್ಪ ಹಿಂದೆ ಒಳಗಡೆ ಒಂದು ಶಕ್ತಿ ಅಗೋಚರ ಶಕ್ತಿ, ಮಾತಾಡುವಂತ ಒಳಗೊಂದು ಶಕ್ತಿ ಹೇಳಕತ್ತದಂತ ಬಾಯಿ ಮಾತಾಡಕತ್ತದ. ಹೇಳುವಂತ ಪರಮಾತ್ಮ ಅಗೋಚರ ಶಕ್ತಿ ಒಳಗಿಲ್ಲ ಅಂದ್ರೆ ಇದು ಶವ, ಇದು ಹೆಣ. ಆ ಪರಮಾತ್ಮ ಹೆಂಗ ನಿಮ್ಮ ನೀವೇ ನೋಡ್ಕೋಬೇಕು. ನಾನು ನೋಡು ಅಂತ ಹೇಳಿದ್ರೆ ಆಗುದಿಲ್ಲ. ಅದಕ್ಕೆ ಇದು ಕಾಣಬೇಕಂದ್ರೆ ಶುದ್ಧೀಕರಣ ಆಗ್ಬೇಕು. ಯೋಗ ಪ್ರಾಣಾಯಾಮ ಬರಬೇಕು. ಪ್ರಾಣಾಯಾಮದ ಗುರುಗಳು ಮುತ್ತಣ್ಣವರು. ಪ್ರಾಣ ಅಂದ್ರೆ ಆಮ್ಲಜನಕ, ಆಕ್ಸಿಜನ್. ಅದು ಯಾವಾಗ ನಮ್ಮ ದೇಹದಲ್ಲಿ ಮೂಲೆಗೂ ಹೋಗಿ ಇರ್ತಕ್ಕಂಥ ಕೊಳೆಯನ್ನು ಹೊರಗೆ ಹಾಕಿದಾಗ ನಮ್ಮ ದೇಹ ಶುದ್ಧಿ ಆಗ್ತದೆ. ಮನೆ ಕಸ ಹುಡುಕ್ಬೇಕಾದ್ರೆ ಏನ್ ಮಾಡ್ತೀರಿ? ಸುಮ್ಮನೆ ಮೇಲೆ ಹುಡುಕ್ತೀರಿ, ಮೂಲೆ ಹುಡುಕ್ತೀರಿ, ಮೂಲೆ ತಕ್ಕೋತೀರಿ. ಕಸ ಬರೀ ಮೇಲೆ ತಕ್ಕೋತೀರಿ, ಮೇಲೆ ತೆಗಿತೀರೋ ಮೂಲೆ ತೆಗಿತೀರೋ. ಮೂಲೆ ತೆಗೆದ ಮನೆ ಸ್ವಚ್ಛಿರ್ತದೆ. ನಮ್ಮ ದೇಹದೊಳಗೆ ಮೂಲೆ ಬಾಳದವ. ಅದಕ್ಕೆ ಇನ್ನಕ್ಕಿಂತ ಹೆಚ್ಚಿಗೆ ಬಾಳ ಹೇಳಂಗಿಲ್ಲ. ಇನ್ನು ಗುರುಗಳಿಗೆ ಏನಾದ್ರು ಅವಕಾಶ ಕೊಟ್ಟಾಗ ಮುದ್ದಾದ್ರೆ ಬರ್ತೀನಿ. ಕರಿಲಾರದು ನಿಮ್ಮಲ್ಲಿ ಒಂದು ಯಾರ ಕಡೆ 10 ಪೈಸೆ ತಗೊಳಂಗಿಲ್ಲ. ಇವತ್ತಿನ ತನಕ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ದಯಮಾಡಿ ಗುರುಗಳಿಗೆ ನಮಗೆ ಅವಕಾಶ ಕೊಟ್ಟಿದ್ದಾನೆ ನಾನು ಅನ್ಕೊಂಡಿದ್ದೀನಿ. ಎಲ್ಲಾದ್ರೂ ಮತ್ತೆ ಅವರು ಕೈ ಮಾಡಿ ಕರೆದ್ರೆ ನಾವು ಬಂದು ಅವ್ರ ಸೇವೆ ಮಾಡ್ಬೇಕಂತ ಬಹಳ ಇಚ್ಛಾದ. ಅವರು ನೀವು ಎಲ್ಲ ಒಂದೇ ಅಂದ್ರೇನು. ನಿನ್ನೆ ಒಂದು ದೇವಿ